ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಈ ವಿಡಿಯೋ ಸೆಕೆಂಡ್ ಪಾರ್ಟ್ ಇದೆ. ಯಾವುದ್ರ ಸೆಕೆಂಡ್ ಪಾರ್ಟ್ ಅಂದರೆ, ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ, ರೀಯೂಸ್ ಕಂಟೆಂಟ್ ಮೇಲೆ ಒಂದು ಅಪೀಲ್ ಹಾಕಿದ್ದೆ. ಅದ್ರ ಮೇಲೆ ಇದು ಸೆಕೆಂಡ್ ವಿಡಿಯೋ ಇದೆ. ಇದರಲ್ಲಿ ಏನಾಗಿದೆ, ಫಸ್ಟ್ ವಿಡಿಯೋ ನೀವು ನೋಡಿದರೆ ಅರ್ಥ ಆಗುತ್ತೆ ಇದು ಸೆಕೆಂಡ್ ವಿಡಿಯೋ ಏನು ಅಂತ. ಸೊ ಫಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಆ ಫಸ್ಟ್ ವಿಡಿಯೋ ನೋಡಿ. ಫಸ್ಟ್ ವಿಡಿಯೋದಲ್ಲಿ ನಾವು ರೀಯೂಸ್ ಕಂಟೆಂಟ್ ಬಂದಮೇಲೆ ಅದನ್ನು ಅಪೀಲ್ ಮಾಡೋದು ಹೇಗೆ ಅಂತ ನಾನು ಅಲ್ಲಿ ತೋರಿಸಿ ಮತ್ತು ಹೇಗೆ ಅಪೀಲ್ ಮಾಡಬೇಕು ಅನ್ನೋದು ಕೂಡ ಒಂದು ವಿಡಿಯೋ ಹಾಕಿದ್ದೆ. ಸೊ ನಾನೇ ಅದು ಎಡಿಟ್ ಮಾಡಿ ಅದನ್ನು ಕಂಪ್ಲೀಟ್ ಅವರಿಗೆ ಸ್ಕ್ರಿಪ್ಟ್ ಎಲ್ಲ ಹೇಳಿ ಹೇಗೆ ಅಪೀಲ್ ಮಾಡೋದು ಅಂತ ಅಲ್ಲಿ ಹೇಳಿಕೊಟ್ಟು ಅದನ್ನು ಅಪ್ಲೈ ಮಾಡಿದ್ದೆ. ನಾನೇ ಅದನ್ನು ಅಪೀಲ್ಗೆ ಹಾಕಿದ್ದೆ. ಸೊ ಈಗ ಆ ಅಪೀಲ್ ರಿಜೆಕ್ಟ್ ಆಯಿತಾ ಅಥವಾ ಎಕ್ಸೆಪ್ಟ್ ಆಯಿತಾ ಅದು ನೋಡಬೇಕು. ಸೊ ತುಂಬ ಇಂಪಾರ್ಟೆಂಟ್ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ, ಹಾಕಿರೋ ಅಪೀಲ್ ರಿಜೆಕ್ಟ್ ಆಯಿತಾ ಅಥವಾ ಎಕ್ಸೆಪ್ಟ್ ಆಯಿತಾ. ರೀಯೂಸ್ ಕಂಟೆಂಟ್ ಒಂದು ದೊಡ್ಡ ಪಾಲಿಸಿ ಇದೆ. ಸೊ ಈ ಪಾಲಿಸಿಯಿಂದ ತುಂಬ ಚಾನಲ್ಸ್ ಎಲ್ಲ ರಿಜೆಕ್ಟ್ ಆಗ್ತಿದೆ. ಸೊ ಯಾಕೆ ಆಗ್ತಿದೆ ಅನ್ನೋದು ಫಸ್ಟ್ ಪಾರ್ಟ್ನಲ್ಲಿ ನಾನು ಹೇಳಿದ್ದೀನಿ, ಕಂಪ್ಲೀಟ್ ಡೀಟೇಲ್ ಆಗಿ ಅಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅದೇ ವಿಡಿಯೋದಲ್ಲಿ ಕೊನೆಯಲ್ಲಿ ನಾನು ಹೇಗೆ ಅಪೀಲ್ ಮಾಡಬೇಕು, ಯಾವ ಅಪೀಲ್ ಮಾಡುವಾಗ ಏನೇನಲ್ಲಿ ಕವರ್ ಮಾಡಬೇಕು ಅನ್ನೋದು ಕೂಡ ಅಲ್ಲಿ ಹೇಳಿ ಅಲ್ಲಿ ಎಲ್ಲವೂ ಕೂಡ ಮಾಹಿತಿ ಕೊಟ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ನೋಡಿ. ಈಗ ಬನ್ನಿ ಆ ಅಪೀಲ್ ಮಾಡಿದ ಮೇಲೆ ಏನಾಯಿತು ಅಂತ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನಾನು ಮೇಲ್ ಓಪನ್ ಮಾಡಿದ್ದೀನಿ. ಮೇಲ್ ಓಪನ್ ಮಾಡಿದ ಮೇಲೆ ಮೇಲ್ ಚೆಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಯಾರು ಚಾನಲ್ ಇದೆ ಅವ್ರ ಮೇಲ್ ಚೆಕ್ ಮಾಡಿದ್ದಾರೆ. ಇಲ್ಲಿ ಮೇಲ್ ಇಲ್ಲಿದೆ. ಸೊ ಅಪ್ಡೇಟ್ ಅಂತ, ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪೀಲ್ ವಾಸ್ ಸಕ್ಸಸ್ಫುಲ್, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಮೇಲ್ಗಡೆ ಕಾಣ್ತಿದೆ. ಇನ್ನು ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ಹೇಳಿದ್ದಾರೆ. ಸೊ ಹಾಯ್ ಬೃಂದಾವನ ಫ್ಯಾಷನ್ ಟೆಕ್, ಬೃಂದಾವನ ಅನ್ನೋದು ಅಲ್ಲಿಯೂ ಕೂಡ ನಿಮ್ಗೆ ಹೇಳಿದ್ದೆ. ಸೊ ಅದೇ ಚಾನಲ್ ಹೆಸರು ಇಲ್ಲಿದೆ, ನೀವು ನೋಡ್ಬೋದು. ವಿ ಆರ್ ಹ್ಯಾಪಿ ಟು ಶೇರ್ ದ್ಯಾಟ್ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಆ್ಯಂಡ್ ಯುವರ್ ಚಾನಲ್ ಕ್ಯಾನ್ ನೌ ಮಾನಿಟೈಸ್ ಅಗೇನ್ ಅಂತ ಇಲ್ಲಿ ಬಂದಿದೆ. ಸೊ ಮಾನಿಟೈಸ್ ಚಾನಲ್ ಆಗಿದೆ. ಸೊ ಅಪೀಲ್ ಹಾಕಿದ ತಕ್ಷಣ ಮಾನಿಟೈಸ್ ಆಗಿದೆ. ಇನ್ನು ಇದಕ್ಕೆ ಈಗ ನಾವು ಸೆಟಪ್ ಮಾಡೋಣ. ಸೊ ಇಲ್ಲಿ ಅವ್ರ ಚಾನಲ್ ಮೇಲೆ ಹೋಗ್ತೀನಿ. ಇಲ್ಲಿ ನೋಡಿ, ಚಾನಲ್ ಮೇಲೆ ಹೋದ ತಕ್ಷಣ ಇಲ್ಲಿ ನೋಡ್ಬೋದು ಕಾಂಗ್ರ್ಯಾಚುಲೇಷನ್ಸ್ ಅಂತ ಒಂದು ಮೆಸೇಜ್ ಬಂದಿದೆ. ಇಲ್ಲಿ ಚಾನಲ್ ಹೆಸರು ಕೂಡ ನೋಡ್ಬೋದು, ಬೃಂದಾವನ ಫ್ಯಾಷನ್ ಟೆಕ್, ಯು ಆರ್ ನಾವ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಲೆಟ್ಸ್ ಗೋ ಅಂತ ಇಲ್ಲಿದೆ. ನಾನು ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಲೆಟ್ಸ್ ಗೋ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲೆ ನೀವು ನೋಡ್ಬೋದು ಸ್ನೇಹಿತರೆ, ಯುವರ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಆ್ಯಂಡ್ ಚಾನಲ್ ಮಾನಿಟೈಸೇಷನ್ ಹ್ಯಾಸ್ ಬಿನ್ ರೀಇನಿಷಿಯೇಟೆಡ್ ಅಂತ ಇದೆ. ಓಕೆನಾ. ಸೊ ಇಲ್ಲಿ ಬಂದಿದೆ. ಆಮೇಲೆ ಯು ಆರ್ ಅನ್ಲಾಕ್ಡ್ ನ್ಯೂ ವೇ ಟು ಅರ್ನ್ ಅಂತ ಇದೆ. ಸೊ ಇಲ್ಲಿ ನಾವು ಇದನ್ನು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡೋಣ. ಸೆಟಪ್ ಮಾಡ್ತಾ ಇದ್ದೀನಿ, ಹೇಗೆ ಮಾಡೋದು ಇಲ್ಲಿ ನೋಡಿ. ಸೊ ಸೇಮ್ ಯಾಸ್ ಇಟ್ ಈಸ್ ಹೇಗಿದೆ, ಏನು ಮಾನಿಟೈಸೇಷನ್ಗೆ ನಾವು ಮಾಡ್ತೀವಿ ಅದೇ ರೀತಿ ಇಲ್ಲಿ ಇದೆ. ಸೊ ಇಲ್ಲಿ ಮಾನಿಟೈಸೇಷನ್ದು ಅರ್ನ್ ಆನ್ ಯೂಟ್ಯೂಬ್ ಅಂತ ಇದೆ, ಓವರ್ ವ್ಯೂ, ವಾಚ್ ಪೇಜ್ ಆ್ಯಡ್ಸ್, ಶಾರ್ಟ್ ವೀಡಿಯೋ ಆ್ಯಡ್ಸ್, ಮೆಂಬರ್ಶಿಪ್ ಆ್ಯಂಡ್ ಸೂಪರ್ಸ್ ಅಂತ ಎಲ್ಲ ಇಲ್ಲಿ ಎನೇಬಲ್ ಆಗಿದೆ. ಇಲ್ಲಿ ನೋಡಿ, ಗೆಟ್ಟಿಂಗ್ ಪೇಯ್ಡ್, ಸೆಟಪ್ ಕಂಪ್ಲೀಟ್, ಗ್ರೇಟ್ ಜಾಬ್, ಯು ಆರ್ ಕಂಪ್ಲೀಟೆಡ್, ಪೇಮೆಂಟ್ ಸೆಟಪ್ ಅಂತ ಇಲ್ಲಿದೆ. ಸೊ ಈಗ ನಾನಿಲ್ಲಿ ಸೆಟಪ್ ಮಾಡ್ತೀನಿ. ಗೆಟ್ ಸ್ಟಾರ್ಟೆಡ್ ಇದೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆನ್ ಮಾಡ್ತೀನಿ. ನೋಡಿ, ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಇಟ್ ಈಸ್ ಏನು ನೀವು ಸೆಟಪ್ ಮಾಡಬೇಕಾಗಿದೆ, ಎಕ್ಸೆಪ್ಟ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದೆ. ಸೊ ಸೇಮ್ ಪ್ರೊಸೀಜರ್ ಇಲ್ಲಿ ಇರುತ್ತೆ, ಬೇಗ ಮಾಡ್ತೀನಿ. ನೆಕ್ಸ್ಟ್ ಆ್ಯಂಡ್ ಮಾನಿಟೈಸ್ ಆಲ್ ಅಂತ ಇದೆ. ಮಾನಿಟೈಸ್ ಆಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಮಾನಿಟೈಸ್ ಎಲ್ಲ ಏನು ಈಗಾಗಲೇ ವಿಡಿಯೋ ಇದೆ ಚಾನಲ್ ಮೇಲೆ ಅದಕ್ಕೆ ಅಪ್ಲೈ ಆಗುತ್ತೆ. ಸೊ ನೋಡಿ, ಇನ್ನು ಈ ಹಳೆ ವೀಡಿಯೋಸ್ಗೆಲ್ಲ ಅಪ್ಲೈ ಆಯಿತು. ಇನ್ನು ಮುಂದೆ ಮಾಡೋ ವಿಡಿಯೋ ಮೇಲೆ ನೀವು ಮಾನಿಟೈಸೇಷನ್ ಆನ್ ಮಾಡಬೇಕು. ಪ್ರತಿ ವಿಡಿಯೋದ ಮೇಲೆ ನೀವು ಮಾನಿಟೈಸೇಷನ್ ಆನ್ ಮಾಡಿ ಅದನ್ನು ಸೆಟಪ್ ಮಾಡ್ತಾ ಹೋಗಬೇಕು. ಇನ್ನು ಶಾರ್ಟ್ಸ್ ವೀಡಿಯೋ ಆ್ಯಡ್ ಇದೆ, ಇದನ್ನು ಕೂಡ ಟರ್ನ್ ಆನ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿ ಇಲ್ಲಿ ನೋಡಿ, ಈಗ ಇದು ಕಂಪ್ಲೀಟ್ ಆಯಿತು. ಇನ್ನು ಮೆಂಬರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೆಂಬರ್ಶಿಪ್ ಮೇಲೆ ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು. ಎಕ್ಸ್ಪ್ಲೋರ್ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾನು ನಾಟ್ ಸ್ಟಾರ್ಟೆಡ್ ಇದೆ, ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 3 ಆಪ್ಷನ್ ನಮ್ಗೆ ತೋರಿಸುತ್ತೆ, 89, 299 ಆ್ಯಂಡ್ 1999 3 ಆಪ್ಷನ್ ಇದೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಈ ಎರಡನ್ನು ನಾನು ಇಲ್ಲಿ ಯಾವುದಾದ್ರೂ 2 ಡಿಲೀಟ್ ಮಾಡಬೇಕು. ಬೇಕು ಅಂದರೆ ನೀವು 3 ಇಡ್ಬೋದು, ಬಟ್ ನಾನಿಲ್ಲಿ ಒಂದೇ ಒಂದು ಇಡ್ತೀನಿ. ಇದನ್ನು ಡಿಲೀಟ್ ಮಾಡ್ತೀನಿ. 89 ಡಿಲೀಟ್ ಮಾಡ್ತೀನಿ. ಆಮೇಲೆ 1999 ಇದೆ, ಇದು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಮಾಡಿಬಿಡ್ತೀನಿ ಈ ಲೇಬಲನ್ನು. ಸೊ ಒಂದೇ 299 ಲೇಬಲ್ ಇಟ್ಟು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೇಮ್ ಹಾಕಬೇಕು. ಬೇಸಿಕ್ SIC ಬೇಸಿಕ್, ಇಲ್ಲಿ ಬೃಂದಾವನ ಅಂದರೆ BF
BFT ಅಂತ ಹಾಕಿ ನಾನು ಬೇಸಿಕ್ BASIC ಬೇಸಿಕ್ ಹಾಕಿ ಇದನ್ನು ಡನ್ ಮಾಡ್ತೀನಿ. ಓಕೆ, ಒಂದು ಹೆಸರು ಏನಾದರೂ ಕೊಡಬೇಕು ನೀವು, ಬೇಸಿಕ್ BFT ಬೇಸಿಕ್ ಅಂತ ಹಾಕಿದ್ದೀನಿ. ಸೊ ಹಾಕಿ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇಲ್ಲಿ ಟರ್ಮ್ಸ್ ಕಂಡೀಷನ್ ಎಕ್ಸೆಪ್ಟ್ ಮಾಡಬೇಕು. ಆಮೇಲೆ ಸಬ್ಮಿಟ್ ಫಾರ್ ರಿವ್ಯೂ ಅಂತ ಇದೆ. ಇದು ಕೆಲವು ಟೈಮ್ ತನಕ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ರಿವ್ಯೂ ಆಗಿ ಅಪ್ರೂವ್ ಆಗಿ ಬರಲಿಕ್ಕೆ. ಸೊ ಇಲ್ಲಿ ಸಬ್ಮಿಟ್ ಫಾರ್ ರಿವ್ಯೂಗೆ ಹಾಕಬೇಕು ಇದನ್ನು. ಸ್ವಲ್ಪ ಹೊತ್ತು ಆದಮೇಲೆ ಇದು ತನ್ನಷ್ಟಕ್ಕೆ ತಾನೇ ಅಪ್ರೂವ್ ಆಗಿ ಬಂದ್ಬಿಡುತ್ತೆ. ಆವಾಗ ಇಲ್ಲಿ ಮಾಡಲಿಕ್ಕೆ ಇರುತ್ತೆ. ಸೊ ಇನ್ ರಿವ್ಯೂವಿಲ್ಲಿದೆ ನೋಡಿ, ಇನ್ ರಿವ್ಯೂ ಅಂತ ಕಾಣ್ತಿದೆ. ಇದು ಒಂದು ಸ್ವಲ್ಪ ಹೊತ್ತು ಬಿಡೋಣ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಇದೆ ಕಸ್ಟಮೈಸ್ ಡಿಫಾಲ್ಟ್ ಪೋಸ್ಟ್ ಅಂತ. ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಾನು. ಸ್ಟಾರ್ಟ್ ಮಾಡಿ ಈ ಸೆಕೆಂಡ್ ಆಪ್ಷನ್ ಮೇಲೆ ಯೂಸ್ ಜೆನೆರಿಕ್ ಯೂಟ್ಯೂಬ್ ಬ್ಯಾಡ್ಜಸ್ ಅಂತ ಇದೆ. ಸೊ ಈ ಬ್ಯಾಡ್ಜಸ್ ನಮ್ಗೆ ಕಾಣುತ್ತೆ. ಸೊ ಇದೇ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡೋದು, ಆಮೇಲೆ ಸೇವ್ ಮಾಡಿಬಿಡೋದು. ಮತ್ತೇನು ಇಲ್ಲಿ ಸೆಟ್ಟಿಂಗ್ಸ್ ಮಾಡೋದು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಡನ್ ಅಂತ ಬಂತು. ಒಂದು ಫಸ್ಟ್ ಸ್ಟೆಪ್ಪು. ಇನ್ನು ಒಂದನೇ ಸ್ಟೆಪ್ ಇನ್ನು ರಿವ್ಯೂ ಅಲ್ಲೇ ಇದೆ. ಇದು ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಇನ್ನು ಥರ್ಡ್ ಸ್ಟೆಪ್ ನಾಟ್ ಸ್ಟಾರ್ಟೆಡ್ ಇದೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೆಂಬರ್ಶಿಪ್ ಅನೌನ್ಸ್ಮೆಂಟ್ ಇದೆ. ಇದು ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ಇದು ಡನ್ ಆಗಿ ಬಂದುಬಿಡುತ್ತೆ. ಸೊ ಇದು ಡೀಟೇಲ್ಸ್ ಇದೆ. ಇದಿಷ್ಟು ಮಾಡಿದ ಮೇಲೆ ಇದು ಡನ್ ಅಂತ ಬರುತ್ತೆ. ಓಕೆ, ಇದಾದ ಮೇಲೆ ಈಗ ಥರ್ಡ್ ಸ್ಟೆಪ್ ಇದೆ, ಫೋರ್ತ್ ಸ್ಟೆಪ್ ಇದೆ. ನಾಟ್ ಸ್ಟಾರ್ಟೆಡ್ ಇದೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಒಂದು ನೀವು ಪೋಸ್ಟ್ ಹಾಕಬೇಕು, ಒಂದು ಕಮ್ಯುನಿಟಿ ಪೋಸ್ಟ್ ಶೇರ್ ಮಾಡಬೇಕು. ಸೊ ಇಲ್ಲಿ ಜಸ್ಟ್ ಒಂದು ವೆಲ್ಕಮ್ ಪೋಸ್ಟ್ ಹಾಕಿದ್ರೆ ನಡೆಯುತ್ತೆ. ಇಲ್ಲಿ ನಾನು ಚಾನಲ್ ಹೆಸರಾಗಿ ಜಸ್ಟ್ ವೆಲ್ಕಮ್ ಟು ಈ ಬೃಂದಾವನ ಫ್ಯಾಷನ್ ಟೇಕ್ ಏನಿದೆ ಅದು ಹಾಕ್ತೀನಿ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೃಂದಾವನ ಫ್ಯಾಷನ್ ಟೇಕ್ ಇದೆ, ಇದನ್ನು ಕಾಪಿ ಮಾಡಿಕೊಂಡು ನಾನು ಇಲ್ಲಿ ಪೋಸ್ಟ್ ಮಾಡ್ತೀನಿ. ಪೋಸ್ಟ್ನಲ್ಲಿ ಇಲ್ಲಿ ಇದು ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಲ್ಲಿ ಫಸ್ಟ್ನಲ್ಲಿ ವೆಲ್ಕಮ್ ಟು ಬೃಂದಾವನ ಫ್ಯಾಷನ್ ಟೇಕ್ ಅಂತ ಇದೆ. ಯೂಟ್ಯೂಬ್ ಚಾನಲ್ ಅಂತ ನಾನು ಮುಂದೆ ಬರೆದು ಬಿಡ್ತೀನಿ. ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಪೋರ್ಟ್ ಅಂತ ಇಲ್ಲಿ ಮುಂದೆ ಬರೆದ್ಬಿಡೋಣ. ಪ್ಲೀಸ್ SUPPORT ಸಪೋರ್ಟ್ ಅಂತ ಹಾಕಿ ಇಲ್ಲಿ ಮುಗಿಸ್ಬಿಟ್ಟು ಪೋಸ್ಟ್ ಮಾಡಿಬಿಡೋಣ. ಓಕೆನಾ, ಇಷ್ಟು ಮಾಡಿದರೆ ಆಯಿತು. ಇಲ್ಲಿ ಮೆಂಬರ್ಶಿಪ್ಗಾಗಿಯೇ ಇದು ಪೋಸ್ಟ್ ಕಾಣುತ್ತೆ. ಓಕೆನಾ, ಯಾರು ಮೆಂಬರ್ಶಿಪ್ ತೊಗೊಂಡಿರ್ತಾರೆ ಅವರಿಗಾಗಿ ಇದು ಕಾಣುತ್ತೆ. ಸೊ ಇದು ಈ ವೆಲ್ಕಮ್ ಪೋಸ್ಟ್ ಹಾಕಿ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಸೈಡ್ನಲ್ಲಿ ಒಂದು ಸ್ವಲ್ಪ ಕ್ಲಿಕ್ ಮಾಡ್ತೀನಿ, ಇದು ಹೋಗ್ಬಿಡುತ್ತೆ. ಜಸ್ಟ್ ಇದನ್ನು ರೀಫ್ರೆಶ್ ಮಾಡಬೇಕು. ರೀಫ್ರೆಶ್ ಮಾಡಿದರೆ ಅದು ಪೋಸ್ಟ್ ವೆಲ್ಕಮ್ ಪೋಸ್ಟ್ ಏನು ಹಾಕಿರ್ತೀವಿ ಅದು ಕೂಡ ಡನ್ ಆಗಿ ಬಂದ್ಬಿಡುತ್ತೆ. ಸ್ವಲ್ಪ ರೀಫ್ರೆಶ್ ಮಾಡಬೇಕು. ಪೇಜ್ ರೀಫ್ರೆಶ್ ಆಯಿತು ಅಂದರೆ ಪೋಸ್ಟ್ ಆಗಿರೋದು ಇದಕ್ಕೆ ಅಪ್ಡೇಟ್ ಆಗಿ ಇಲ್ಲಿ ನಮಗೆ ಡನ್ ಅಂತ ಬಂದುಬಿಡುತ್ತೆ. ನನ್ನ ಹತ್ರ ಒಂದು ಸ್ವಲ್ಪ ನೆಟ್ ಸ್ಲೋ ಇದೆ, ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಗ್ತಿದೆ. ಸ್ವಲ್ಪ ವೇಟ್ ಮಾಡೋಣ. ಸೊ ಇವಾಗ ಬಂತು. ಮೆಂಬರ್ಶಿಪ್ ಏನಾಯಿತು ನೋಡೋಣ. ಸೊ ಇನ್ನು ರಿವ್ಯೂಲ್ಲಿರುತ್ತೆ, ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಫಸ್ಟ್ ಅದು ನಾನಿಲ್ಲಿ ಸೂಪರ್ಸ್ ಇದೆ, ಅದನ್ನು ಈಗ ಸ್ಟಾರ್ಟ್ ಮಾಡ್ತೀನಿ. ಸೂಪರ್ಸ್ನಲ್ಲಿ ಹೋಗ್ತೀನಿ. ಇಲ್ಲಿ ಈ 3 ಆಪ್ಷನ್ ಎನೇಬಲ್ ಮಾಡಬೇಕಾಗಿದೆ. ಸೊ ಇಲ್ಲಿ ಮಾಡಬೇಕಾಗಿರೋದನ್ನು ಸೂಪರ್ ಚಾರ್ಟ್ ಮೇಲೆ ಇಲ್ಲಿ ಬಟನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಆನ್ ಆಗುತ್ತೆ. ಕೆಲವೊಮ್ಮೆ ಒಂದೇ ಸರಿಗೆ ಆಗಲ್ಲ, ಸೆಕೆಂಡ್ ಟೈಮ್ನು ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಒಂದರಲ್ಲೇ ಇದು ಕ್ಲಿಕ್ ಮಾಡಿದ ಮೇಲೆ ಆನ್ ಆಯಿತು. ಇನ್ನು ಸೂಪರ್ ಸ್ಟಿಕರ್ಸ್ ಇದೆ, ಇದನ್ನು ಕೂಡ ಆನ್ ಮಾಡಬೇಕು. ಅದರ ಮೇಲೂ ಕ್ಲಿಕ್ ಮಾಡ್ತೀನಿ. ಓಕೆ, ಅದು ಕೂಡ ಎನೇಬಲ್ ಆಯಿತು. ಇನ್ನು ಸೂಪರ್ ಥ್ಯಾಂಕ್ಸ್ ಇದೆ, ಇದ್ರ ಮೇಲೂ ಕ್ಲಿಕ್ ಮಾಡ್ತೀನಿ. ಇದು ಕೂಡ ಆನ್ ಆಗಬೇಕು. ಸೊ ಆಗಲಿಲ್ಲ, ಸೆಕೆಂಡ್ ಟೈಮ್ ಕ್ಲಿಕ್ ಮಾಡ್ತೀನಿ. ಸೊ ಆನ್ ಆಯಿತು. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಇಲ್ಲಿ ಸೂಪರ್ ಥ್ಯಾಂಕ್ಸ್ ಈಸ್ ನಾವ್ ಎನೇಬಲ್ಡ್ ಅಂತ ಬಂತು. ಇನ್ನು ಮೆಂಬರ್ಶಿಪ್ ಏನಾಯಿತು ಒಂದು ಸ್ವಲ್ಪ ಚೆಕ್ ಮಾಡೋಣ. ಇಲ್ಲಿ ಬಂದಿಲ್ಲ, ಒಂದು ಸ್ವಲ್ಪ ಮೆಂಬರ್ಶಿಪ್ನಲ್ಲಿ ಇಲ್ಲಿ ಮೇಲ್ ಕೂಡ ಬಂದಿರುತ್ತೆ. ಯುವರ್ ಪರ್ಕ್ಸ್ ಆರ್ ಇನ್ ರಿವ್ಯೂ ಅಂತ ಇದೆ. ಸ್ವಲ್ಪ ಹೊತ್ತು ಕಾಯಬೇಕು, ಒಂದು ಸ್ವಲ್ಪ ಹೊತ್ತು ನೋಡೋಣ ಏನಾಗುತ್ತೆ. ಇಲ್ಲಿ ಟೈಮ್ ನೋಡ್ಬೋದು ನೀವು ಕೆಳಗಡೆ 10:43 ತೋರಿಸ್ತಾ ಇದೆ, ಜುಲೈ ಮಂಡೇ. ಸೊ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಪರ್ಕ್ಸ್ ಇದು ರಿವ್ಯೂ ಆಗಿ ಅಪ್ರೂವ್ಡ್ ಆಗಿ ಬರಲಿಕ್ಕೆ. ಅದು ಅಪ್ರೂವ್ ಆಯಿತು ಅಂದರೆ ಇದು ಆನ್ ಮಾಡಲಿಕ್ಕೆ ಇಲ್ಲಿ ನಮಗೆ ಅವಕಾಶ ಇರುತ್ತೆ. ಇಲ್ಲಿ ಟರ್ನ್ ಆನ್ 92% ಆಗಿದೆ, ಇಲ್ಲಿ ನೋಡ್ಬೋದು ನೀವು. ಇದು 100% ಆಯಿತು ಅಂದರೆ ನಾವು ಟರ್ನ್ ಆನ್ ಅನ್ನೋ ಬಟನ್ ಏನಿದೆ ಆನ್ ಆಗಿ ಬಂದುಬಿಡುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಕಾಯೋಣ. ಸ್ನೇಹಿತರೆ, ಸ್ವಲ್ಪ ಹೊತ್ತು ಆದಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಪೇಜ್ ರಿಫ್ರೆಶ್ ಮಾಡ್ತೀನಿ. ಪೇಜ್ ರಿಫ್ರೆಶ್ ಹಾಕಿದೆ. ಸೊ ಪೇಜ್ ರಿಫ್ರೆಶ್ ಹಾಕಿದರೆ 92% ಆಗಿತ್ತು ಅಲ್ಲಿ, ಈಗ 100% ಆಗಿರುತ್ತೆ. 100% ಆಗಿ ಅಪ್ರೂವ್ ಆಗಿ ಬಂದಿರುತ್ತೆ. ಸೊ ಟರ್ನ್ ಆನ್ ಮಾಡಬೇಕು ಅಷ್ಟೇ. ಸೊ ನಾನು ರಿಫ್ರೆಶ್ ಮಾಡಿದ್ದೀನಿ ಪೇಜು. ಸೊ ಇಲ್ಲಿ ನೋಡಿ, ಇಲ್ಲಿ ಅಪ್ರೂವ್ಡ್ ಅಂತ ಇಲ್ಲಿ ಬಂದಿದೆ ಆ್ಯಂಡ್ ಇಲ್ಲಿ ಟರ್ನ್ ಆನ್ ಅಂತ ಇಲ್ಲಿ ಬಂದಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಟರ್ನ್ ಆನ್ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ಮೆಂಬರ್ಶಿಪ್ ಟರ್ನ್ ಆನ್ ಆಗಿಬಿಡುತ್ತೆ. ಅಲ್ಲಿ ನಿಮ್ಮ ಚಾನಲ್ ಮೇಲೆ ಜಾಯಿನ್ ಬಟನ್ ಬಂದುಬಿಡುತ್ತೆ.
ಸೊ ಇದು ನಾನು ಕಂಪ್ಲೀಟ್ ಮಾಡಿರೋ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಈ ಚಾನಲ್ ಮೇಲೆ ಇಶ್ಯೂ ಇತ್ತು, ರಿಯೂಸ್ ಕಂಟೆಂಟ್ ಬಂದಿತ್ತು, ಅದನ್ನು ರಿಮೂವ್ ಮಾಡಿ ಈಗ ಚಾನಲ್ ಮಾನಿಟೈಸ್ ಮಾಡಿ ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಈಗೇನಾದರೂ ನಿಮಗೇನಾದರೂ ಇಶ್ಯೂ ಇತ್ತು ಅಂದರೆ ನೀವು ಕೂಡ ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ನಾನು ಇದರಲ್ಲಿ ಹಾಕಿದ್ದೀನಿ ನನ್ನ ಚಾನಲ್ ಮೇಲೆ. ಸೊ ಅಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಆ ವಿಡಿಯೋ ಇನ್ನೂ ಅನ್ಲಿಸ್ಟೆಡೇ ಇದೆ, ಇಲ್ಲೇ ಇದೆ. ಇನ್ನು ಮಾನಿಟೈಸೇಷನ್ ಆನ್ ಆಗಿರೋ ಇಲ್ಲಿ ಐಕಾನ್ಸ್ ಇಲ್ಲಿ ನೋಡ್ಬೋದು. ಓಕೆ, ಸೊ ಈ ರೀತಿ ನಾನು ಕ್ಲಿಯರ್ ಮಾಡಿ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥದ್ದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ಮುಂದೆಯೂ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.